ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗೆ ಪ್ರಮುಖವಾಗಿ ಕೇಳುವಂಥ ವಿರುದ್ಧಾರ್ಥಕ ಪದಗಳು ಅಂದರೆ 7 ಮತ್ತು 8ನೇ ತರಗತಿಯ ಸರ್ಕಾರಿ ಪುಸ್ತಕದಿಂದ ಪ್ರಮುಖ ಆಯ್ದ ವಿರುದ್ಧಾರ್ಥಕ ಪದ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪದ ನೋಡಿ, ಅಕ್ಷರಸ್ಥ. ಅಕ್ಷರಸ್ಥ ಪದದ ವಿರುದ್ಧಾರ್ಥಕ ಪದ ಕೇಳಿದರೆ ಅನಕ್ಷರಸ್ಥ. ನೋಡ್ರಿ, ಅಕ್ಷರಸ್ಥ, ಅನಕ್ಷರಸ್ಥ. ಅಂತರ್ಮುಖ ಅಂದರೆ ಬಹಿರ್ಮುಖ. ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಆಗಿದೆ. ಅಂತರ್ಮುಖ, ಬಹಿರ್ಮುಖ ನೆನಪಿರಲಿ. ಅನಿಕೇತನ, ನಿಕೇತನ. ನೋಡ್ರಿ, ಅನಿಕೇತನ ಪದದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ನಿಕೇತನ. ಜ್ಞಾನಿ, ಅಜ್ಞಾನಿ. ನೋಡ್ರಿ, ಜ್ಞಾನಿ, ಅಜ್ಞಾನಿ. ಆಚಾರ, ಅನಾಚಾರ. ನೋಡ್ರಿ, ಆಚಾರ, ಅನಾಚಾರ. ಇದನ್ನು ಅಂತರ್ಮುಖ ಇದೆಯಲ್ಲ, ಇದು ಕೂಡ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಅಂತರ್ಮುಖ, ಬಹಿರ್ಮುಖ. ಇನ್ನೂ ಸಲ ಐತೆ ನೋಡ್ರಿ, ನೋಟ್ ಮಾಡ್ಕೋರಿ. ಅಕ್ಷರಸ್ಥ, ಅನಕ್ಷರಸ್ಥ. ಅಂತರ್ಮುಖ, ಬಹಿರ್ಮುಖ. ಅನಿಕೇತನ, ನಿಕೇತನ. ಜ್ಞಾನಿ, ಅಜ್ಞಾನಿ. ಆಚಾರ, ಅನಾಚಾರ. ಇಷ್ಟೆಲ್ಲ ಪದ ನೋಟ್ ಮಾಡ್ಕೋರಿ. ಯಾಕಂದರೆ ಸರ್ಕಾರಿ ಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಹಿಂದಿನೂ ಕೂಡ ಕೇಳಿದಾನೆ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ನೋಡ್ರಿ, ನ್ಯಾಯ, ಅನ್ಯಾಯ. ನೋಡ್ರಿ, ನ್ಯಾಯ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಅನ್ಯಾಯ. ಐಚ್ಛಿಕ, ಅನೈಚ್ಛಿಕ. ನೋಡ್ರಿ, ಐಚ್ಛಿಕ ಪದದ ವಿರುದ್ಧಾರ್ಥಕ ಪದ ಅನೈಚ್ಛಿಕ. ಕೀರ್ತಿ, ಅಪಕೀರ್ತಿ. ನೋಡ್ರಿ, ಕೀರ್ತಿ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಅಪಕೀರ್ತಿ. ಅಭಿಮುಖ, ವಿಮುಖ. ಇದು ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ನೋಡಿ. 2019 FD ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಆಗಿದೆ. ಅಭಿಮುಖ, ವಿಮುಖ. ನೋಡ್ರಿ, ಕ್ವಶನ್ ಆಗಿದೆ, ನೆನಪಿರಲಿ, ಇಂಪಾಯಿಂಟ್ ನೋಟ್ ಮಾಡ್ಕೋರಿ. ಅಭಿಮುಖ, ವಿಮುಖ. ಯೋಗ್ಯ, ಅಯೋಗ್ಯ. ನೋಡ್ರಿ, ಯೋಗ್ಯ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಅಯೋಗ್ಯ. ಇಷ್ಟೆಲ್ಲ ಪದ ನೋಟ್ ಮಾಡ್ಕೋರಿ. ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ, ಹಿಂದೆನೂ ಕೇಳಿದಾನೆ. ಇನ್ನೊಂದು ಸಲ ನೋಡ್ರಿ, ನ್ಯಾಯ, ಅನ್ಯಾಯ. ಐಚ್ಛಿಕ, ಅನೈಚ್ಛಿಕ. ಕೀರ್ತಿ, ಅಪಕೀರ್ತಿ. ಅಭಿಮುಖ, ವಿಮುಖ. ಯೋಗ್ಯ, ಅಯೋಗ್ಯ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ, ನೆನಪಿರಲಿ. ನಂತರ ನೋಡ್ರಿ, ಅಲ್ಪ ಪ್ರಾಣ, ಮಹಾಪ್ರಾಣ. ನೋಡ್ರಿ, ಅಲ್ಪ ಪ್ರಾಣದ ವಿರುದ್ಧಾರ್ಥಕ ಪದ ಮಹಾಪ್ರಾಣ. ಮೂರ್ತ, ಅಮೂರ್ತ. ನೋಡ್ರಿ, ಮೂರ್ತ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಅಮೂರ್ತ. ಅಮೃತ, ವಿಷ. ನೋಡ್ರಿ, ಅಮೃತ ಪದ ವಿರುದ್ಧಾರ್ಥಕ ಪದ ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. FD, SD, ಗ್ರೂಪ್ ಸಿ, ಮುಂದೆ ಬರುವಂಥ PDO ಎಕ್ಸಾಮಲ್ಲಿ ಕೂಡ ಕ್ವಶನ್ ಆಗಿದೆ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಕೂಡ ಕ್ವಶನ್ ಕೇಳ್ಬೋದು. ಅಮೃತ, ವಿಷ. ಅವನತಿ, ಉನ್ನತಿ. ನೋಡ್ರಿ, ಅವನತಿ ಪದ ವಿರುದ್ಧಾರ್ಥಕ ಪದ ಉನ್ನತಿ. ಆಗಮನ, ನಿರ್ಗಮನ. ನೋಡ್ರಿ, ಆಗಮನ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ನಿರ್ಗಮನ, ನೆನಪಿರಲಿ. ಇನ್ನೊಂದು ಸಲ ನೋಡ್ರಿ, ನೋಟ್ ಮಾಡ್ಕೊರಿ. ಅಲ್ಪ ಪ್ರಾಣ, ಮಹಾಪ್ರಾಣ. ಮೂರ್ತ, ಅಮೂರ್ತ. ಅಮೃತ, ವಿಷ. ಅವನತಿ, ಉನ್ನತಿ. ಆಗಮನ, ನಿರ್ಗಮನ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ, ಕೇಳ್ತಾ ಬರ್ತಾನೆ. ನಂತರ ನೋಡ್ರಿ, ಆನಂದ, ವಿಷಾದ. ನೋಡ್ರಿ, ಆನಂದದ ಪದ ಅರ್ಥ ವಿಷಾದ, ನೆನಪಿರಲಿ, ಕನ್ಫ್ಯೂಸ್ ಮಾಡ್ತಾನೆ. ಆನಂದ ಪದ ಅರ್ಥ ವಿಷಾದ. ಇಂಪು, ಕರ್ಕಶ. ಇದನ್ನು ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದು FD ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಇದನ್ನು. ಇಂಪು ಪದದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಕರ್ಕಶ. ನೋಡ್ರಿ, ಇಂಪು, ಕರ್ಕಶ. ಆರೋಗ್ಯ, ಅನಾರೋಗ್ಯ. ನೋಡ್ರಿ, ಆರೋಗ್ಯ, ಅನಾರೋಗ್ಯ. ಆಂತರಿಕ ಅಂದರೆ ಬಾಹ್ಯ. ನೋಡ್ರಿ, ಆಂತರಿಕ ವಿರುದ್ಧಾರ್ಥಕ ಪದ ಬಾಹ್ಯ. ಉನ್ನತಿ, ಅವನತಿ. ನೋಡ್ರಿ, ಲಾಸ್ಟ್ ಟೈಮ್ ಇಂಪು ಪದ ಇದೆಯಲ್ಲ, ಇದು ಕೂಡ ಕ್ವಶನ್ ಆಗಿದೆ FD ಎಕ್ಸಾಮಲ್ಲಿ. ಇಂಪು ಪದ ವಿರುದ್ಧಾರ್ಥಕ ಪದ ಕರ್ಕಶ, ನೆನಪಿರಲಿ. ಇಂಪು, ಕರ್ಕಶ. ಇನ್ನೂ ಸಲ ನೋಡ್ರಿ, ಆನಂದ, ವಿಷಾದ. ಇಂಪು, ಕರ್ಕಶ. ಆರೋಗ್ಯ, ಅನಾರೋಗ್ಯ. ಆಂತರಿಕ, ಬಾಹ್ಯ. ಉನ್ನತಿ, ಅವನತಿ. ಇಷ್ಟೆಲ್ಲ ಪದ ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಇರುಳು, ಹಗಲು. ನೋಡ್ರಿ, ಇರುಳು ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಹಗಲು. ಆಧಾರ, ಅನಾಧಾರ. ನೋಡ್ರಿ, ಆಧಾರ ಪದದ ಅರ್ಥ ಅನಾಧಾರ. ಪೀಠಿಕೆ, ಉಪಸಂಹಾರ. ಇದು ಕೂಡ ಲಾಸ್ಟ್ ಟೈಮ್ SD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. SD 2019 ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಆಗಿದೆ. ಪೀಠಿಕೆ ಪದ ವಿರುದ್ಧಾರ್ಥಕ ಪದ ಅಂತ ಕ್ವಶನ್ ಕೇಳಿದ್ದಾನೆ. ಉಪಸಂಹಾರ. ನೋಡ್ರಿ, ಪೀಠಿಕೆ ಪದದ ವಿರುದ್ಧಾರ್ಥಕ ಪದ ಉಪಸಂಹಾರ, ನೆನಪಿರಲಿ. ಉಪಸ್ಥಿತಿ, ಅನುಪಸ್ಥಿತಿ. ನೋಡ್ರಿ, ಉಪಸ್ಥಿತಿ, ಅನುಪಸ್ಥಿತಿ. ಎಡ, ಬಲ. ನೋಡ್ರಿ, ಎಡ, ಬಲ, ನೆನಪಿರಲಿ. ಇನ್ನೊಂದು ನೋಡ್ರಿ, ಇರುಳು, ಹಗಲು. ಆಧಾರ, ಅನಾಧಾರ. ಪೀಠಿಕೆ, ಉಪಸಂಹಾರ. ಉಪಸ್ಥಿತಿ, ಅನುಪಸ್ಥಿತಿ. ಎಡ, ಬಲ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ನೋಡ್ರಿ, ಕಲಹ ಅಂದರೆ ಸ್ನೇಹ. ನೋಡ್ರಿ, ಕಲಹ ಪದ ವಿರುದ್ಧಾರ್ಥಕ ಪದ ಸ್ನೇಹ. ಕನಸು, ನನಸು.
ಮೇಲು ಕೀಳು ಕೊರತೆ ಪೂರೈಕೆ ಜಂಗಮ ಸ್ಥಾವರ. ಈ ಕ್ವಶನ್ ಆಗಿದೆ ನೋಡಿ. ಲಾಸ್ಟ್ ಟೈಮ್ ಎಫ್ ಡಿ 2019 ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ಜಂಗಮ ಪದ ವಿರುದ್ಧಾರ್ಥಕ ಪದ ಸ್ಥಾವರ. ನೆನಪಿರಲಿ, ಜಂಗಮ ಪದ ವಿರುದ್ಧಾರ್ಥಕ ಪದ ಸ್ಥಾವರ ಕ್ವಶನ್ ಆಗಿದೆ. ಎಕ್ಸಾಮಲ್ಲಿ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ಇನ್ನೂ ಸಹ ಹೇಳ್ತೀನಿ ನೋಡ್ರಿ. ಕಲಹ, ಸ್ನೇಹ, ಕನಸು, ನನಸು, ಮೇಲು ಕೀಳು ಕೊರತೆ ಪೂರೈಕೆ ಜಂಗಮ ಸ್ಥಾವರ. ಇದು ಕ್ವಶನ್ ಆಗಿದೆ, ಇಂಪಾರ್ಟೆಂಟು. ಜಂಗಮ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ. ಜಂಗಮ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಸ್ಥಾವರ ನೆನಪಿರಲಿ. ಜಂಗಮ ಪದ ವಿರುದ್ಧಾರ್ಥಕ ಪದ ಸ್ಥಾವರ. ನಂತರ ನೋಡ್ರಿ, ಜಯ ಅಪಜಯ. ನೋಡ್ರಿ, ಜಯ ಪದ ಅಪಜಯ. ನೋಡ್ರಿ, ಜಯ ಅಂದರೆ ಅಪಜಯ. ಜಾರಿ ನಿಷೇಧ. ನೋಡ್ರಿ, ಜಾರಿ ನಿಷೇಧ. ಜೀವಾತ್ಮ ಅಂದರೆ ಪರಮಾತ್ಮ. ನೋಡ್ರಿ, ಜೀವಾತ್ಮ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಪರಮಾತ್ಮ. ತೆಂಕಣ ಬಡಗಣ. ಇದು ಕೂಡ ಕ್ವಶನ್ ಆಗಿದೆ. ಇದು ಕೂಡ ಲಾಸ್ಟ್ ಟೈಮ್ SDA ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ನೋಡಿ. SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ತೆಂಕಣ ಬಡಗಣ ನೆನಪಿರಲಿ. ತೆಂಕಣ ಅಂದರೆ ಅದರ ವಿರುದ್ಧಾರ್ಥಕ ಪದ ಬಡಗಣ. ತೇಲು ಅಂದರೆ ಮುಳುಗು. ನೋಡ್ರಿ, ತೇಲು ಪದ ವಿರುದ್ಧಾರ್ಥಕ ಪದ ಮುಳುಗು. ಇನ್ನೂ ಸಹ ನೋಡ್ರಿ, ಜಯ ಅಪಜಯ, ಜಾರಿ ನಿಷೇಧ, ಜೀವಾತ್ಮ ಪರಮಾತ್ಮ, ತೆಂಕಣ ಬಡಗಣ. ಇದು ಕ್ವಶನ್ ಆಗಿದೆ SDA ಎಕ್ಸಾಮಲ್ಲಿ, ನೆನಪಿರಲಿ. ತೇಲು ಮುಳುಗು ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ನೋಡ್ರಿ, ದರ್ಪ ದೌರ್ಜನ್ಯ. ನೋಡ್ರಿ, ದರ್ಪ ಪದ ವಿರುದ್ಧಾರ್ಥಕ ಪದ ದೌರ್ಜನ್ಯ. ದಿಟ್ಟತನ ಹೇಳಿತನ. ನೋಡ್ರಿ, ದಿಟ್ಟತನ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಹೇಳಿತನ. ದುರ್ಗತಿ ಸದ್ಗತಿ. ನೋಡ್ರಿ, ದುರ್ಗತಿ ಪದ ವಿರುದ್ಧಾರ್ಥಕ ಪದ ಸದ್ಗತಿ. ಧರ್ಮ ಅಧರ್ಮ, ದೂರ ಸಮೀಪ. ಇಷ್ಟೆಲ್ಲ ಪದ ನೆನಪಿರಲಿ, ನೋಟ್ ಮಾಡ್ಕೋರಿ. ಇನ್ನೂ ಸಲ ಹೇಳ್ತೀನಿ ನೋಡ್ರಿ, ನೆನಪು ಮಾಡ್ಕೊರಿ. ದರ್ಪ ಸೌಜನ್ಯ, ದಿಟ್ಟತನ ಹೇಳಿತನ, ದುರ್ಗತಿ ಸದ್ಗತಿ, ಧರ್ಮ ಅಧರ್ಮ, ದೂರ ಸಮೀಪ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ, ಹಿಂದಿನ ಕೂಡ ಕೇಳಿದಾನೆ. ನಂತರ ನೋಡ್ರಿ, ನಂದು ಇದರ ವಿರುದ್ಧಾರ್ಥಕ ಪದ ಬೆಳಗು. ನೋಡ್ರಿ, ನಂದು ಪದ ವಿರುದ್ಧಾರ್ಥಕ ಪದ ಬೆಳಗು. ನರಕ ಸ್ವರ್ಗ. ನೋಡ್ರಿ, ನರಕ ಪದ ವಿರುದ್ಧಾರ್ಥಕ ಪದ ಸ್ವರ್ಗ. ನವೀನ ಪುರಾತನ. ಇದು ಕೂಡ ಕ್ವಶನ್ ಆಗಿದೆ. ನವೀನ ಅಂದರೆ ಪುರಾತನ, ಅದರ ವಿರುದ್ಧಾರ್ಥಕ ಪದ. ಅಂಕುಶ ನಿರಂಕುಶ. ನೋಡ್ರಿ, ಅಂಕುಶ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ನಿರಂಕುಶ. ಜೀವಿ ನಿರ್ಜೀವಿ. ನೋಡ್ರಿ, ಇಷ್ಟೆಲ್ಲ ಪದ ನೆನಪಿರಲಿ, ನೋಟ್ ಮಾಡ್ಕೋರಿ. ಇನ್ನೂ ಸಹ ನೋಡ್ರಿ, ನೆನಪು ಮಾಡ್ಕೋರಿ. ನಂದು ಬೆಳಗು, ನರ್ಕ ಸ್ವರ್ಗ, ನವೀನ ಪುರಾತನ, ಅಂಕುಶ ನಿರಂಕುಶ, ಜೀವಿ ನಿರ್ಜೀವಿ. ಇಷ್ಟೆಲ್ಲ ಪದ ನೋಟ್ ಮಾಡ್ಕೋರಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ನೋಡ್ರಿ, ನಿವಾಸಿ ಅನಿವಾಸಿ. ನೋಡ್ರಿ, ನಿವಾಸಿ ಪದ ಅರ್ಥ ಅನಿವಾಸಿ. ಪಕ್ಷಪಾತ ನಿಷ್ಪಕ್ಷಪಾತ. ನೋಡ್ರಿ, ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. FD SDA PDO ಗ್ರೂಪ್ ಸಿ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಪಕ್ಷಪಾತ ನಿಷ್ಪಕ್ಷಪಾತ. ಶಬ್ದ ನಿಶಬ್ದ. ನೋಡ್ರಿ, ಶಬ್ದ ನಿಶಬ್ದ. ಭಯ ನಿರ್ಭಯ. ನೋಡ್ರಿ, ಭಯ ಪದ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ನಿರ್ಭಯ. ವಿಘ್ನ ನಿರ್ವಿಘ್ನ. ನೋಡ್ರಿ, ವಿಘ್ನ ನಿರ್ವಿಘ್ನ. ಇನ್ನೊಂದು ಸಲ ನೋಡ್ರಿ, ನಿವಾಸಿ ಅನಿವಾಸಿ, ಪಕ್ಷಪಾತ ನಿಷ್ಪಕ್ಷಪಾತ, ಶಬ್ದ ನಿಶಬ್ದ, ಭಯ ನಿರ್ಭಯ, ವಿಘ್ನ ನಿರ್ವಿಘ್ನ. ಇಷ್ಟೆಲ್ಲ ಪದ ನೋಟ್ ಮಾಡ್ಕೊರಿ. ಯಾರು ನನ್ನ ಹಿಂದಿನ ತರಗತಿ ನೋಡಿಲ್ಲ ದಯವಿಟ್ಟು ಎಲ್ಲ ತರಗತಿ ನೋಡಿ. ಯಾಕಂದರೆ ಅದರಲ್ಲಿ 10ನೇ ತರಗತಿಯ ನೋಡ್ರಿ, 10ನೇ ತರಗತಿಯ ಪದಗಳ ಅರ್ಥ ಆಗಲಿ, 9ನೇ ತರಗತಿಯ ಪದಗಳ ಅರ್ಥ ಆಗಲಿ, 8ನೇ ತರಗತಿಯ ಪದಗಳ ಅರ್ಥ ಆಗಲಿ, ಅದೇ ರೀತಿ ಸಮಾನಾರ್ಥಕ ಪದಗಳು ಕೂಡ ಚರ್ಚೆ ಮಾಡಿದ್ದೀನಿ. ಅದೇ ರೀತಿ ಅನ್ಯ ದೇಶೀಯ ಪದಗಳು, ಕನ್ನಡ ಪ್ರಶ್ನೆ ಪತ್ರಿಕೆ ಆಗಲಿ, ಇತಿಹಾಸ ಪ್ರಶ್ನೆ ಪತ್ರಿಕೆ ಮತ್ತು ಸೈನ್ಸ್ ಆಗಲಿ, ಜಿಯೋಗ್ರಫಿ ಎಲ್ಲ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಹಿಂದಿನ ತರಗತಿ ನೋಡಿ. ಹಾಗೆ ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.